ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ KRV INFO ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ವಾಟ್ಸಪ್ ಬಗ್ಗೆ ಮಾತಾಡೋಣ. ಲಾಸ್ಟ್ ವೀಕಿಂದ ಇತ್ತೀಚೆಗೆ ಎಲ್ಲರಿಗೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರೈವೇಸಿ ಪಾಲಿಸಿ ಚೇಂಜಸ್ ಆಗಿರೋ ಬಗ್ಗೆ ವಾಟ್ಸಪ್ಪಲ್ಲಿ ನೋಟಿಫಿಕೇಶನ್ ಬರ್ತಾನೆ ಇದೆ. ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ February 8th ವಾಟ್ಸಪ್ ಡಿಸೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ನ ನೋಟಿಫಿಕೇಶನ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಇದೇ ರೀತಿ ಈ ಒಂದಿದ್ರಿಂದ ಜನಗಳಿಗೆ ಬೇಜಾರಾಗ್ಬಿಟ್ಟು ಈಗ ಇನ್ನೊಂದು ಹೊಸ ಅಪ್ಲಿಕೇಶನ್ ಬಂದಿದೆ. ಆ ಅಪ್ಲಿಕೇಶನ್ಗೆ ಶಿಫ್ಟ್ ಆಗಿದ್ದಾರೆ ಜನಗಳು. ಆ ಅಪ್ಲಿಕೇಶನ್ ಯಾವುದು, ಹೆಂಗಿದೆ, ಅದು ಏನು ಅನ್ನೋದನ್ನು ನೋಡೋಣ ಬನ್ನಿ. ವಾಟ್ಸಪ್ಪಲ್ಲಿ ಕೊಡೋ ಅಷ್ಟು ಪರ್ಮಿಷನ್ಸ್ ಇದರಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆ ಅಪ್ಲಿಕೇಶನ್ ಯಾವುದು, ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಾಟ್ಸಪ್ಗಿಂತ ತುಂಬ ಚೆನ್ನಾಗಿ ಒಂದು 3-4 ದಿನದಲ್ಲೇ ತುಂಬ ಚೆನ್ನಾಗಿ ಫೇಮಸ್ ಆಗಿಬಿಟ್ಟಿದೆ ಆ್ಯಪ್. ಅದು ಜನರಿಗೆ ತುಂಬ ಇಷ್ಟ ಆಗಿದೆ. ಅದರಲ್ಲಿನೂ ಅವರಿದ್ದು ನಮ್ಮ ಫ್ರೆಂಡ್ಸು ಎಲ್ಲರೂ ಇದ್ದರೆ ನಾವು ಅದನ್ನು ಯೂಸ್ ಮಾಡ್ಬೋದು. ನಾವೊಬ್ಬರೇ ಅದಕ್ಕೆ ಹೋಗಿ ಏನು ಪ್ರಯೋಜನ? ಅದು ಯಾವ ಆ್ಯಪು ಏನು ಅಂತ ಎಲ್ಲರೂ ತಿಳ್ಕೊಂಡ್ರೆ ಯೂಸ್ ಮಾಡ್ತಾರೆ. ವಾಟ್ಸಪ್ಗಿಂತಲೂ ಚೆನ್ನಾಗಿದೆ, ಮಾತ್ರ ತುಂಬ ಸೂಪರ್ ಆಗಿದೆ ಆ್ಯಪ್ ಇದು. ನೋಡೋಣ ಬನ್ನಿ. ಹಾಗಂತ ನಾನೇನು ವಾಟ್ಸಪ್ನ ಬಿಡಿ ಅಂತ ಹೇಳ್ತಾ ಇಲ್ಲ. ಅದನ್ನು ಯೂಸ್ ಮಾಡೋರು ಅದನ್ನು ಮಾಡಿ, ಇದನ್ನು ಯೂಸ್ ಮಾಡೋರು ಇದನ್ನು ಮಾಡಿ. ಹೊಸ ಆ್ಯಪ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೂ ತಕ್ಷಣವೇ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಆ ಆ್ಯಪ್ ಯಾವುದು ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗಿರೋವಂಥ ಅಪ್ಲಿಕೇಶನ್ ಬಂದು ಸಿಗ್ನಲ್. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸಿಗ್ನಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ಥರ ಆ್ಯಪ್ ಸಿಗುತ್ತೆ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ನೋಡಿ, ಸಿಗ್ನಲ್ ಪ್ರೈವೇಟ್ ಮೆಸೆಂಜರ್. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್. ಈ ಆ್ಯಪ್ ಬಗ್ಗೆ ನೋಡೋಣ. ನೋಡಿ, ಆವರೇಜ್ ರೇಟಿಂಗ್ 4.5 stars and 601,000 reviews. 4.5 stars, 601,000 reviews. Downloaded 10 million plus times. Downloaded 10 million plus times download ಆಗಿದೆ. Rate this app, tell others. Write a review. Review ಕೊಡಬಹುದು. ನೋಡಿ, ರಿವ್ಯೂಸ್ ಅಷ್ಟು ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ ಮಾತ್ರ ಆ್ಯಪ್ ಇದು. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ. ರೇಟಿಂಗು ಡೌನ್ಲೋಡ್ಸ್ ಎಲ್ಲ ನೋಡಿದ್ರಲ್ಲ, ಈಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ಈ ಥರ ಯೂಸರ್ ಇಂಟರ್ಫೇಸ್ ಬರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ವಾಟ್ಸಪ್ಗಿಂತ ತುಂಬ ವೈರಲ್ ಆಗಿದೆ ಅಂತ. ಅದೇ ಆ್ಯಪ್ ಇದು. ಒಂದು ಟ್ವೀಟ್ ಮುಖಾಂತರ ವೈರಲ್ ಆಗಿದೆ ಅಷ್ಟೇ. ಒಂದೇ ಒಂದು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಈ ಆ್ಯಪ್ ಕಂಪ್ನಿಯವರು. ಆ ಟ್ವೀಟ್ ಮುಖಾಂತರನೇ ತುಂಬ ವೈರಲ್ ಆಗಿ ಜನಗಳು ವಾಟ್ಸಪ್ಪಿಂದ ಇದಕ್ಕೆ ಶಿಫ್ಟ್ ಆಗೋ ಥರ ಆಗಿದೆ. ವಾಟ್ಸಪ್ ಅವ್ರ ಪ್ರೈವೇಸಿ ಪಾಲಿಸಿ ಅಪ್ಡೇಟ್ ಮಾಡಿದಾಗಿಂದ ಕೆಲವರು ಇದಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇದು. ನೋಡಿ, ಟೇಕ್ ಪ್ರೈವಸಿ ವಿತ್ yourself with every message. Be yourself with every message. ನಿಮ್ಮ ಮೆಸೇಜ್ ನಿಮ್ಮ ಜೊತೆಗೇನೆ. Terms and privacy policy ಎಲ್ಲ ಅಪ್ಲಿಕೇಶನ್ ಕಂಟಿನ್ಯೂ ಕೊಟ್ರಾಯ್ತು. ಕಂಟಿನ್ಯೂ ಕೊಟ್ರೆ alert plus ನೋಡಿ, signal needs access to your contacts and ಯಾವ್ದಾದ್ರು ಪರ್ಮಿಷನ್ಸ್ ಕೇಳ್ತಾರೆ ಅದನ್ನ ಹೇಳ್ತಿದ್ದಾರೆ. Exchange messages and make secure calls. ಇದಿಷ್ಟು ಅವ್ರು ಕೇಳೋ ಪರ್ಮಿಷನ್ಸ್. Not now, but continue ಕೊಡೋಣ. Allow signal to access your allow ಕೊಡೋಣ ಕಾಂಟ್ಯಾಕ್ಟ್ ಗೆ. Allow signal to access photos. Allow ಫೋಟೋಸ್ ಬೇಕಾದ್ರೆ ಸೆಂಡ್ ಅಂಡ್ ವ್ಯೂ ಮಾಡೋದಕ್ಕೆ. Allow signal to make and manage phone call. ಇದು ಅದರಲ್ಲೂ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ, ಅದಕ್ಕೆ ಅಲೋ ಕೊಡಬೇಕು. Enter your phone number to get started. Enter your phone number to get started, like WhatsApp ತರನೇ. Enter your phone. You will receive a verification code. You will receive a verification code. Carrier rates may apply. India plus 91 and phone number 98 next. ಆಲ್ರೆಡಿ ನನ್ನ ನಂಬರ್ ಆಟೋಮೆಟಿಕ್ಲಿ ಆಟೋ ಫಿಲ್ ಆಗಿ ತಗೊಂಡ್ಬಿಟ್ಟಿದೆ ಅದು. ಅದೇ ನಂಬರ್ ಕೊಡಿದ್ರೆ ಅದಕ್ಕೇನೆ ನೀವು ನೆಕ್ಸ್ಟ್ ಕೊಡ್ಬೋದು. ಇಲ್ಲ ನಂಬರ್ ಚೇಂಜ್ ಮಾಡ್ತೀನಿ ಅಂದರೆ ಅದನ್ನು ಡಿಲೀಟ್ ಮಾಡಿ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಅದು ಕೋಡ್ ವೆರಿಫಿಕೇಶನ್ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಕೊಡ್ತೀನಿ, ಅದೇ ನಂಬರ್ ಇರಲಿ ನನಗೆ. ನೋಡಿ, ಕೋಡ್ ಬಂದು ವೆರಿಫಿಕೇಶನ್ ಆಗುತ್ತೆ ಆಟೋಮೆಟಿಕಲಿ. ಇದು ಟೈಮ್ ತಗೊಂತು. ವೆರಿಫಿಕೇಶನ್ ಆಯಿತು. ನೋಡಿ ಫ್ರೆಂಡ್ಸ್, ಅದು ಕೋಡ್ ಆಟೋಮೆಟಿಕ್ಲಿ ವೆರಿಫಿಕೇಶನ್ ಆಗಿ ಒಳಗೆ ಬಂದ ಮೇಲೆ ನೆಕ್ಸ್ಟ್ ಪಿನ್ ಜನ್ರೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತದೆ. ಇಲ್ಲಿ 4 ಡಿಜಿಟ್ ಪಿನ್ ಇಟ್ಕೊಬೇಕು ನಾವು. ಇಲ್ಲಿ ಫೋನ್ ಪೇ, ಗೂಗಲ್ ಪೇಲೆಲ್ಲ UPI ಪಿನ್ ಅಂತ ಹೆಂಗೆ ಇಟ್ಕೊಂತೀವೋ ಅದೇ ಥರ ಇದರಲ್ಲೂ ಆಲ್ಫಾ ನ್ಯೂಮರಿಕ್ ಪಿನ್. ನೋಡಿ, ಆಲ್ಫಾಬೆಟಿಕ್ ಮತ್ತು ನ್ಯೂಮರಿಕ್ ಎರಡೂ ಇಟ್ಕೋಬೋದಂತೆ ಪಿನ್ನ. ಕಂಟಿನ್ಯೂ. ನಾನು ಪಿನ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಪಿನ್ನ ಎಂಟ್ರಿ ಮಾಡಿಬಿಟ್ಟು ಬರ್ತೀನಿ.
ನೋಡಿ ಫ್ರೆಂಡ್ಸ್, ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊ. ನೆಕ್ಸ್ಟ್ ಅದು ಪಿನ್ ಕೊಟ್ಬಿಟ್ಟು ಒಳಗಡೆ ಬಂದಮೇಲೆ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ಪ್ರೊಫೈಲ್ ಫೋಟೋ ಎಂಟ್ರ್ ಮಾಡಿ, ನೆಕ್ಸ್ಟ್ ಪ್ರೊಫೈಲ್ ನೇಮು ಎಲ್ಲ ಕೇಳ್ತದೆ ಇಲ್ಲಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆಪ್ಷನಲ್. ಪ್ರೊಫೈಲ್ ಇಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್. ನೆಕ್ಸ್ಟ್ ಕೊಟ್ಟಾಗ ನೋಡಿ ಇಲ್ಲಿ ಈ ಥರ ಹೋಮ್ ಪೇಜ್ ಬಂತು. ಹೋಮ್ ಪೇಜ್ ಬಂತು. ಇಲ್ಲಿ ಹೋಮ್ ಪೇಜಲ್ಲಿ ಏನೇನಿದೆ ಅಂತ ನೋಡೋಣ. ಸೆಟ್ಟಿಂಗ್ಸ್ ಶಾರ್ಟ್ಕಟ್, ಸಿಗ್ನಲ್ ಅಂತ, ವಾಟ್ಸ್ಆಪ್, ಸರ್ಚ್, ಮೋರ್ ಆಪ್ಷನ್ಸ್, ಯೂಸರ್ಸ್ ಡಿಫಾಲ್ಟ್ SMS ಆಪ್, ಇದನ್ನ ಈ ಆ್ಯಪ್ನ ನೀವು SMS ಆ್ಯಪ್ಗೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು. SMS ಆ್ಯಪ್ ಆಗಿ ಕೂಡ ಯೂಸ್ ಮಾಡ್ಬೋದು. SMS ಗೆ ಸಪ್ರೇಟ್ ಆ್ಯಪ್ ಯೂಸ್ ಮಾಡೋ ಬದಲು ಇದರಲ್ಲೇ SMSನು ರೀಡ್ ಆರ್ ರೈಟ್ ಸೆಂಡ್ ಮಾಡೋ ಥರನೂ ಮಾಡ್ಕೊಬೋದು. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ SMS ಎಲ್ಲ ಇದಕ್ಕೆ ಲೋಡ್ ಆಗುತ್ತೆ. ಕ್ಯಾನ್ಸಲ್. Give your inbox something to write home about. Give your inbox to writing some about. ನಾನು ಸದ್ಯಕ್ಕೆ ಕ್ಯಾನ್ಸಲ್ ಕೊಡ್ತೀನಿ. Give your inbox some open camera button. ನೋಡಿ, ಓಪನ್ ಕ್ಯಾಮ್ರಾ ನೆಕ್ಸ್ಟ್ ಆಪ್ಷನ್. ನ್ಯೂ ಕಾನ್ವರ್ಸೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ಸ್ ಲಿಸ್ಟ್ ಎಲ್ಲ ಇಲ್ಲಿ ಬರುತ್ತೆ. ನಾವು ಯಾರು ಈಗ ಈ ಆ್ಯಪ್ನ ಯೂಸ್ ಮಾಡ್ತಿರೋ ಲಿಸ್ಟಲ್ಲಿ ಇಲ್ಲಿ ಬಂದಿದೆ ನೋಡಿ. ಯಾರ ಜೊತೆಗೆ ಬೇಕಾದ್ರೂ ಓಪನ್ ಮಾಡ್ಕೊಂಡು ಚಾಟ್ ಮಾಡ್ಬೋದು. ಓಪನ್ ಮಾಡ್ತೀನಿ ನೋಡಿ, ಅವ್ರ ಕಾಂಟ್ಯಾಕ್ಟ್ ಫೋಟೋ ಇಲ್ಲಿ ತೋರಿಸ್ತದೆ. ಸೇಮ್ ಲೈಕ್ ವಾಟ್ಸ್ಆಪ್ ತರನೇ. ಸಿಗ್ನಲ್ ಕಾಲ್ಸ್, ಮೋರ್ ಆಪ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಮೀಡಿಯಾ, ಕಾನ್ವರ್ಸೇಷನ್ ಸೆಟ್ಟಿಂಗ್ಸ್, ಸರ್ಚ್, ಆಡ್ ಟು ಹೋಮ್ ಸ್ಕ್ರೀನ್, ಇವ್ರ ಕಾಂಟ್ಯಾಕ್ಟ್ ಸ್ಕ್ರೀನ್ ಮಾಡ್ಕೊಳ್ತಾರ. ಡಿಸಪಿಯರಿಂಗ್ ಮೆಸೇಜಸ್ ಇದರಲ್ಲಿ ಡಿಸಪಿಯರಿಂಗ್ ಮೆಸೇಜಸ್ ಎಷ್ಟು ದಿನ ನೋಡೋಣ. Disappearing messages. Your messages will not expire. Cancel button. Your messages will not expire. ನೋಡಿ, your messages will not expire but disappear ಆಗುತ್ತೆ ಅಂತ ಹೇಳಿದ್ದಾರೆ. Okay button. ಓಕೆ, ಅದು ಡಿಸಪಿಯರಿಂಗ್ ಮೆಸೇಜ್ ಫೀಚರ್. Options button. ನೆಕ್ಸ್ಟ್ ಬಂದು pop-up conversation settings ಅಲ್ಲಿ ಏನಿದೆ ನೋಡೋಣ. +91 message button. ಮೆಸೇಜ್, video call, voice call, label. Recipient avatar button. A kill card. This person is in your contacts. Disappearing messages off. Disappearing messages same WhatsApp ಅಲ್ಲಿ ಬರ್ತದೆ ಇದರನೇ. Switch custom notification. Chat color ಕೂಡ ಇಟ್ಕೋಬಹುದು ಇಲ್ಲಿ. No groups in common. View safety number. Tap to act. Lock. View safety number ಏನಿದೆ ನೋಡೋಣ. Signal. Navigate up. Verify safety number. Share safety number. QR code button. ಇದಿಷ್ಟು ಸೇಮ್. ಇದು ಯಾವುದು ಕಾನ್ವರ್ಸೇಷನ್ ಸೆಟ್ಟಿಂಗ್ಸ್ ಅಲ್ಲಿ ಬರುವಂಥ ಆಪ್ಷನ್. ಇದಿಷ್ಟು ಒಂದು ಕಾಂಟ್ಯಾಕ್ಟ್ ಒಳಗಡೆ ಏನೇನಿದೆ ಅಂತ ನೋಡಿದ್ರಿ ನೀವು ಇದರಲ್ಲಿ. ನೆಕ್ಸ್ಟಿನ ಸೆಟ್ಟಿಂಗ್ಸ್ ಮೆನ್ಯೂನಲ್ಲಿ ಏನೇನಿದೆ ಅಂತ ನೋಡೋಣ. ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮೇನ್ ಪೇಜಲ್ಲಿ ಮೋರ್ ಆಪ್ಷನ್ಸ್ ಅಂತಿದೆಯಲ್ಲ ಅದನ್ನು ನೋಡೋಣ. Use as default SMS app. Tap to make cancel. More options button. Cancel button. More options button. More options ತಗೊಂಡಿದ್ದೀನಿ. ಇಲ್ಲೇ ನೋಡೋಣ. Mark new group. ನ್ಯೂ ಗ್ರೂಪ್ ನೋಡಿ, ಗ್ರೂಪ್ ಕ್ರಿಯೇಟ್ ಮಾಡೋದು. Mark all red. Invite friend. ಸೆಟ್ಟಿಂಗ್ಸ್. Double tap to activate. ಇಲ್ಲೂ ಸೆಟ್ಟಿಂಗ್ಸ್ ಅಂತಿದೆ, ಬೇಡ ಈಗ ಸದ್ಯಕ್ಕೆ. ಇಲ್ಲಿ ನ್ಯೂ ಕಾನ್ವರ್ಸೇಷನ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೂರು ಆಪ್ಷನ್ಸ್ button. Pop up with new group. Invite friends. Same options. Refresh. Same like WhatsApp ಅಲ್ಲಿ ಹೆಂಗಿದೆ ಅದೇ ತರ ಇಲ್ಲೂ. More options. ಈಗ ಸೆಟ್ಟಿಂಗ್ಸ್ ನ ಫೀಚರ್ಸ್ ನ ಒಂದೊಂದೇ ನೋಡ್ತಾ ಹೋಗೋಣ. Settings shortcut ಇಲ್ಲಿ ಮೂವ್ ಹೋಗಬಹುದು. ಅಲ್ಲಿ more options ಹೋಗ್ಬಿಟ್ಟು ಹೋಗಬಹುದು. Navigate up. Button with me. SM notifications on. SMS and MMS off. SMS and MMS off. ನನಗೆ SMS and MMS ನ ಅಲ್ಲಿ ಇನ್ಬಾಕ್ಸ್ ಹೋಗೋದನ್ನ ಕ್ಯಾನ್ಸಲ್ ಮಾಡನಲ್ಲ, ಅದಕ್ಕೆ ಅದು ಆಫ್ ಇದೆ. ಬೇಕಂದ್ರೆ ಇಲ್ಲಿ ಆನ್ ಮಾಡ್ಕೊಬಹುದು. ನೋಟಿಫಿಕೇಶನ್, ಪ್ರೈವಸಿ, ಸ್ಕ್ರೀನ್ ಲಾಕ್ ನೋಡಿ. ಸ್ಕ್ರೀನ್ ಲಾಕ್ ಸೇಮ್ ವಾಟ್ಸಪ್ ಅಲ್ಲಿ ಹೆಂಗಿದೆ ಅದೇ ತರ ಇದೆ ಇಲ್ಲೂ. ಫಿಂಗರ್ ಪ್ರಿಂಟ್ ಎಲ್ಲ ಇಟ್ಕೋಬಹುದು. ಒಳಗಡೆ ಹೋಗಿ ನೋಡೋಣ. ಆಪ್ ಆಕ್ಸೆಸ್ screen lock signal access with Android screen lock or fingerprint lock signal app with the Android screen lock or fingerprint off ಇದೆ. ಅದನ್ನ ಆನ್ ಮಾಡ್ತೀನಿ ನಂಗೆ ಬೇಕಾದಕ್ಕೆ. Signal screen security lock screenshots in the recents listed inside the app off. ಇದೆಲ್ಲ ಬೇಡ. Keyboard communication
ಇದಿಷ್ಟು ಸೆಕ್ಯೂರಿಟಿ ಟ್ಯಾಬಲ್ ಇದೆ ಪ್ರೈವಸಿಯಲ್ಲಿ. ನೆಕ್ಸ್ಟ್ ಬಂದು ಅಪಿಯರೆನ್ಸ್, ಥೀಮ್ಸ್ ಮತ್ತೆ ಲ್ಯಾಂಗ್ವೇಜಸ್ ಇದೆ ನೋಡಿ. ಇಲ್ಲಿ ಥೀಮ್ ವೈಟ್ ಇದೆ. ನೆಕ್ಸ್ಟ್ ಅದರ ಜೊತೆಗೆ ಡಾರ್ಕ್ ಇದೆ. ಡಾರ್ಕ್ ಮೋಡ್ ಇಟ್ಕೊಳ್ಳೋಣ, ಡಾರ್ಕ್ ಚೆನ್ನಾಗಿರುತ್ತೆ. ಬ್ಯಾಟ್ರಿನೂ ಸೇವ್ ಆಗುತ್ತೆ. ಲ್ಯಾಂಗ್ವೇಜಸ್ ಯಾವ್ದಿದೆ ನೋಡೋಣ. ಸಿಸ್ಟಮ್ ಡಿಫಾಲ್ಟ್ ಇದೆ ಲ್ಯಾಂಗ್ವೇಜಸ್. ಅದು ಬಿಟ್ಟರೆ ಜೊತೆಗೆ ಇನ್ಯಾವುದಿದೆ ನೋಡೋಣ. ಎಕ್ಸ್ಟ್ರಾ ಇರಬೇಕು. ಎಲ್ಲ ಲ್ಯಾಂಗ್ವೇಜಸ್ ಇದೆ. ನಮ್ಮ ಕನ್ನಡ ಇದೆ ನೋಡೋಣ. ಇದೆ ಕನ್ನಡ ಇದೆ. ಸೂಪರ್. ನೆಕ್ಸ್ಟ್ ಬಂದೇನಿದೆ ನೋಡೋಣ. ಚಾಟ್ಸ್ ಅಂಡ್ ಮೀಡಿಯಾ, ಅಪಿಯರೆನ್ಸ್, ಚಾಟ್ಸ್ ಅಂಡ್ ಮೀಡಿಯಾ ಸೆಟ್ಟಿಂಗ್ಸ್ ಅಲ್ಲಿ ಏನಿದೆ ನೋಡೋಣ. Media auto download heading. ನೋಡಿ, ಮೀಡಿಯಾ ಆಟೋ ಡೌನ್ಲೋಡ್. When using mobile data, images, audio. Using mobile data, images, audio. Alert when using mobile. Checked. Audio. With documents. Video. Checked. Images. Checked. Documents. ಡಾಕ್ಯುಮೆಂಟ್ ಇರಲಿ, ಯಾಕಂದ್ರೆ ನಮಗೆ ಮೇನ್ ಆಗಿ ಜಾಸ್ತಿ ಇಂಪಾರ್ಟೆಂಟ್ ಅದೇ ಅಲ್ವಾ, ಅದಕ್ಕೆ. Signal. Next. When using Wi-Fi, images, when using audio, Wi-Fi, video. ಎಲ್ಲ ಇರಲಿ. When roaming, none. ರೋಮಿಂಗ್ ನನ್ ಇದೆ, ಅದು ಇರಲಿ. Message font size normal. ಮೆಸೇಜ್ ಫಾಂಟ್ ಸೈಜ್ ನಾರ್ಮಲ್ ಇದೆ, ನಾರ್ಮಲ್ Show ಇರಲಿ. invitation prompts. Display invitation prompts for contacts without signal. On. Switch. ಇನ್ವಿಟೇಷನ್ ಪ್ರಾಂಪ್ಟ್ ನನಗೂ ಗೊತ್ತಿಲ್ಲ ಏನಂತ, ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. Use system emoji. Disable signals built-in emoji support. Off. Switch. ಸಿಗ್ನಲ್ಸ್ ಇಮೇಜ್ ಸಪೋರ್ಟ್ ನ ಸಿಸ್ಟಮ್ ಇಮೋಜಿನ ಯೂಸ್ ಮಾಡ್ಬೇಕಂತ ಕೇಳಿದ್ರೆ ಆನ್ ಇರಲಿ. Enter key sends. Pressing the enter key send ಇದು ಇರಲಿ. Backups. Heading. Next backup settings. Backup chats to external storage. Double tap to chat backups to external storage ಅಂತಿದೆ. ಮತ್ತೆ ಜೊತೆಗೆ ಇನ್ನೇನಿದೆ ನೋಡೋಣ. Turn on. But backups are encrypted with a password stored on your device. Backups are encrypted and stored on your device. Turn on. To restore a backup, install a new copy of Signal. Open the app and tap Restore Backup. Then locate. ನೋಡಿ, ನಿಮ್ಮ ಎಕ್ಸ್ಟರ್ನಲ್ ಕಾಪಿಯಲ್ಲಿ ಬ್ಯಾಕಪ್ ಸೇವ್ ಆಗಿರುತ್ತೆ. ಅದು ನೀವು ರೀಸ್ಟೋರ್ ಮಾಡಬೇಕಂದ್ರೆ ನ್ಯೂ ಕಾಪಿ ಆಫ್ ಸಿಗ್ನಲ್ನ ಇನ್ಸ್ಟಾಲ್ ಮಾಡ್ಕೊಂಡು ರೀಸ್ಟೋರ್ ಮಾಡ್ಕೋಬೇಕಂತ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿಬಿಟ್ಟು. ನೆಕ್ಸ್ಟ್ ಬಂದು ಸ್ಟೋರೇಜಸ್ ಏನಂತ ನೋಡೋಣ. ಇದು 0B photos, videos, ನೋಡಿ, ಯಾವ್ದಾದ್ರು ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದ್ರೆ 0B ಎಲ್ಲಾನು. Keep messages forever. Conversation length limit none. ಕಾನ್ವರ್ಸೇಷನ್ ಲಿಮಿಟ್ ನನ್ ಇದೆ ಇಲ್ಲಿ. ಇನ್ನು ಎಷ್ಟವರೆಗೂ ಇಡಬಹುದು ನೋಡೋಣ. ಮ್ಯಾಕ್ಸಿಮಮ್ 1000 messages. Custom ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. 5000 messages. ಇಲ್ಲಿ ಮ್ಯಾಕ್ಸಿಮಮ್ 5000 ಕೊಟ್ಟಿದ್ದಾರೆ. ನಾವು ಕಸ್ಟಮ್ ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಆಪ್ಷನ್ ತುಂಬಾ ಇದೆ, ಚೆನ್ನಾಗಿದೆ ಮಾತ್ರ. ಕಸ್ಟಮ್ ನೋಡೋಣ. Alert conversation length limit. Edit box. ನೋಡಿ, ನಾವು ಎಷ್ಟು ಬೇಕಾದ್ರೂ ಎಂಟರ್ ಮಾಡಬಹುದು. 50,000 1 lakh ಎಷ್ಟು ಬೇಕಾದ್ರೂ ಎಂಟರ್ ಮಾಡಬಹುದು. ನನಗೆ ಸದ್ಯಕ್ಕೆ ಯಾವುದು ಮಾಡಲ್ಲ, ಕ್ಯಾನ್ಸಲ್ ಕೊಡ್ತೀನಿ. ಇವಾಗ ನನ್ನ ಇದೆ, ನನ್ನ ಇರಲಿ. ನೆಕ್ಸ್ಟ್ ಬಂದು ಕ್ಲಿಯರ್ ಮೆಸೇಜ್ ಹಿಸ್ಟರಿ ಇದು ಹೆಂಗೆ ಅಂತ Clear message history. This will permanently delete all message history and media from your device. ನೋಡಿ, ಮೀಡಿಯಾ ಫ್ರಮ್ ಯುವರ್ ಡಿವೈಸ್ ಇಂದಾನೆ ಕ್ಲಿಯರ್ ಮಾಡ್ಬಿಡುತ್ತಂತೆ. Delete. Alert, are you sure you want to delete all message? Delete all now. Delete all now. Yes, ಕೊಟ್ಟೆ. Delete all now. Clear message history. Double tap. ನೆಕ್ಸ್ಟ್ ಬಂದು ಲಿಂಕ್ ಡಿವೈಸ್. Link devices. ನೋಡಿ, ಲಿಂಕ್ ಡಿವೈಸ್ ಅಂದ್ರೆ ನೀವು ಇವಾಗ ವಾಟ್ಸ್ಆಪ್ ನ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಯೂಸ್ ಮಾಡ್ತಿರ್ತೀರಾ, ಇದನ್ನ ಲಿಂಕ್ ಮಾಡ್ಕೊಂಡು. ಅದೇ ತರ ಇದನ್ನು ಲಿಂಕ್ ಡಿವೈಸ್. ಯಾವ ಡಿವೈಸ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ದಾರೆ. Link new device. ಲಿಂಕ್ ನ್ಯೂ ಡಿವೈಸ್ ಕ್ಲಿಕ್ ಮಾಡಿ ನೋಡೋಣ. Double tap to activate. Allow Signal to take pictures and record video. Allow button. Link devices. Navigate up. ನೋಡಿ, QR ಕೋಡ್ ಸ್ಕ್ಯಾನ್ ಮಾಡಿ ಲಿಂಕ್ ಮಾಡ್ಕೊಳ್ಳೋದು ಅಷ್ಟೇ. ಯಾವ ಡಿವೈಸ್ ನಮ್ಮ ಜೊತೆಗೆ ಕಂಪ್ಯೂಟರ್ನ ಇಲ್ಲಿ ಕೆಳಗಡೆ ಕಂಪ್ಯೂಟರ್ ಸಿಂಬಲ್ ತೋರಿಸ್ತೇನೆ ನೋಡಿ. ಇಲ್ಲಿ Scan the QR code displayed on the device to link. Scan the QR code to displayed on the device to link. ಸೊ ಫ್ರೆಂಡ್ಸ್, ಇದಿಷ್ಟು ಸಿಗ್ನಲ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋವಂಥ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಈ ಅಪ್ಲಿಕೇಶನ್ನು. ನಿಮಗೆ ಅನ್ನಿಸ್ತು ಹೇಗಿತ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಎಂದು ಕೇಳ್ಕೊಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೀನಿ. ಹಾಗೆ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.